ನಮಸ್ತೆ ಫ್ರೆಂಡ್ಸ್, ನಾನು ಎಸ್ ಕೆ. ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮನೆಗಳ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದು ಕೂಡ ಸ್ಪೆಷಲ್ ಆಗಿ PM ಆವಾಸ್ ಯೋಜನೆ ಅಡಿ ಬರ್ತಕ್ಕಂಥ ಮನೆಗಳ ಬೆನಿಫಿಷರಿ ಕೋಡ್ ಮುಖಾಂತರ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೇನೆ. ಇದರ ಬಗ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗೆಳೆಯರೇ, ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ನನ್ನ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂಥ ಸ್ಕ್ರೀನ್ಗೆ ಒಯ್ತಾ ಇದ್ದೇನೆ. ಹಾಯ್ ಗೆಳೆಯರೇ, ನಾನು ನನ್ನ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ನೀವು ನಿಮ್ಮ ಮೊಬೈಲ್ದಲ್ಲಿ ಇರ್ತಕ್ಕಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ದಲ್ಲಿನೇ ಚೆಕ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಈ ವಿಂಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ನಾನು ನೋಡಿ ಮೊದಲಿಗೆ ಯಾವ ರೀತಿಯಾಗಿ ಇತ್ತಪ್ಪ ಅಂತಂದರೆ, ಮೊದಲಿಗೆ ನಾವು ಡೈರೆಕ್ಟಾಗಿ ಬಸವ ಯೋಜನೆ ಅಡಿಯಲ್ಲಿನೇ ಬರ್ತಕ್ಕಂಥ ಒಂದು ವೆಬ್ಸೈಟ್ದಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ಬರ್ತಿತ್ತು. ಆದರೆ ಈಗ ಅಲ್ಲಿ ಬರೋದಿಲ್ಲ. ಅದು ಯಾವ ರೀತಿಯಾಗಿ ಬರೋದಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ನಾವು RGRHCL ಅಂತೇಳಿ ಟೈಪ್ ಮಾಡಿ, RGRHCL ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ಟೇಟಸ್ ಬರ್ತಾ ಇದೆ. ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ RGRHCL ಸ್ಟೇಟಸ್ ಅಂತೇಳಿ ನಿಮಗೆ ಡೈರೆಕ್ಟಾಗಿ ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಬೆನಿಫಿಸ್ ಇನ್ಫೋ ಅಂತೇಳಿ ಕೊಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿ ಫಸ್ಟಿಗೆ ಬರ್ತಕ್ಕಂಥ ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಲೆಕ್ಟ್ ಡಿಸ್ಟ್ರಿಕ್ಟ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಜಿಲ್ಲೆಯನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳುವ. ಆನಂತರ ಇಲ್ಲಿ ನೋಡಿ ಬೆನಿಫಿಷರಿ ಕೋಡನ್ನು ಡೈರೆಕ್ಟಾಗಿ ಹಾಕಬಹುದಾಗಿತ್ತು. ಇಲ್ಲಿಂದ ಬೆನಿಫಿಷರಿ ಕೋಡ್ ಹಾಕಿದರೆ ಡೈರೆಕ್ಟಾಗಿ ನಮಗೆ ಶೋ ಆಗ್ತಾಯಿತ್ತು. ಆದರೆ ಇಲ್ಲಿ ಶೋ ಆಗುವುದಿಲ್ಲ. ನೋಡಿ, ನನ್ನ ಹತ್ರ ಒಂದು ಬೆನಿಫಿಟ್ ಕೋಡ್ ಇದೆ. ಇದನ್ನು ಕಾಪಿ ಮಾಡ್ತಾ ಇದ್ದೇನೆ. ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ತೋರಿಸುತ್ತೆ. ನೋಡಿ, ಈ ರೀತಿ ತೋರಿಸುತ್ತೆ. ಸಬ್ಮಿಟ್ ಮಾಡಿದರೆ ಇಲ್ಲಿ ಯಾವುದೇ ರೀತಿಯಾಗಿ ಸ್ಟೇಟಸನ್ನು ಚೆಕ್ ಆಗುವುದಿಲ್ಲ. ನೋಡಿ, ಈ ರೀತಿಯಾಗಿ ಚೆಕ್ ಆಗ್ತಾ ಇದೆ. ಅದು ಬೆನಿಫಿಟ್ ಕೋಡ್ ಬೇರೆಯವ್ರದ್ದು, ಇದು ಬೇರೆದೇ ತೋರಿಸ್ತಾ ಇದೆ. ಇಲ್ಲಿ ನೀವು ಕೇವಲ ಬಸವ ವಸತಿ ಯೋಜನೆ ಅಡಿಯಲ್ಲಿ ನಿಮ್ಮದೇನಾದರೂ ಮನೆಯನ್ನು ಸೆಲೆಕ್ಷನ್ ಆಗಿದ್ದರೆ ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇಲ್ಲಿ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನು ಸೆಲೆಕ್ಷನ್ ಆಗಿದ್ದರೆ ಅದು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ. ಇಲ್ಲಿ ನನ್ನ ಹತ್ರ ಒಂದು ಲಿಂಕ್ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬೆನಿಫಿಷರಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದು ಲಿಂಕ್ ಇದೆ. ಈ ಲಿಂಕನ್ನು ಪೇಸ್ಟ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಲಿಂಕ್ ನಿಮಗೆ ಏನಾದರೂ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೂಡ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು ಸೈಟ್ಗೆ ಲಾಗಿನ್ ಆಗಲಿಕ್ಕೆ ಬರುತ್ತೆ ಗೆಳೆಯರೆ. ಆನಂತರ ಇಲ್ಲಿ ನೋಡಿ ಗೆಳೆಯರೆ, ಇಲ್ಲಿ ಸ್ಟಾಕ್ ಹೋಲ್ಡರ್ಸ್ ಅಂತೇಳಿ ಇದೆ. ನೋಡಿ, ಇಲ್ಲಿ ನೀವು ಕರ್ಸರನ್ನು ಒಯ್ದಾಗ ಇಲ್ಲಿ ನೋಡಿ IAY PMYG ಅಂತೇಳಿ ಇದೆ ಬೆನಿಫಿಷರಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಸೈಟನ್ನು ಓಪನ್ ಆಗುತ್ತೆ. ಇಲ್ಲಿ ಈ ರೀತಿಯಾಗಿ ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿದೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮನೆಯ ಒಂದು ಕೋಡ್ ನಂಬರ್ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತೆ. ಆ ನಂಬರ್ ನಿಮ್ಮ PDO ಹತ್ರ ಇರುತ್ತೆ. ಅಲ್ಲಿಂದ ನೀವು ನಂಬರನ್ನು ಪಡೆದುಕೊಂಡು ಡೈರೆಕ್ಟಾಗಿ ನೀವು ಈ ಒಂದು ಕೋಡ್ ಮುಖಾಂತರ ನಿಮಗೆ ಸರ್ಚ್ ಮಾಡಲಿಕ್ಕೆ ಬರುತ್ತೆ. ನನ್ನ ಹತ್ರ ಕೋಡ್ ಇದೆ. ಈ ಕೋಡನ್ನು ಕಾಪಿ ಮಾಡ್ತಾ ಇದ್ದೇನೆ. ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಕೋಡ್ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ಎಂಟ್ರ್ ಮಾಡಿ. ಆನಂತರ ಇಲ್ಲಿ ಟೈಪ್ ಕ್ಯಾಪ್ಚಾ ಅಂತೇಳಿದೆ. ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾನು ಇಲ್ಲಿ ಟೈಪ್ ಮಾಡಿ. ಈ ರೀತಿ ಕ್ಯಾಪ್ಚಾ ಟೈಪ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೆ, ಇಲ್ಲಿ ನಿಮಗೆ ಎಲ್ಲವೂ ಕೂಡ ತೋರಿಸುತ್ತೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಇದೆ. ನೋಡಿ, ಇಲ್ಲಿ ಸ್ಟೇಟ್ ತೋರಿಸ್ತಾ ಇದೆ, ಡಿಸ್ಟ್ರಿಕ್ಟ್ ತೋರಿಸ್ತಾ ಇದೆ, ಆನಂತರ ನಿಮ್ಮ ಬ್ಲಾಕ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ಪಂಚಾಯತ್ ತೋರಿಸುತ್ತೆ, ಆನಂತರ ಇಲ್ಲಿ ವಿಲೇಜ್ ತೋರಿಸುತ್ತೆ. ಇಲ್ಲಿ ಬೆನಿಫಿಷರಿ ನೇಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ನೋಡಿ, ಈ ರೀತಿ ತೋರಿಸುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿಂದ ನೀವು ನಿಮಗೆ ಪೇಮೆಂಟ್ ಆಗಿದೆ ಏನು ಇಲ್ಲ ಅನ್ನೋದು ಕೂಡ ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇಲ್ಲಿ ನೋಡಿ ಗೆಳೆಯರೆ, ಬ್ಯಾಂಕ್ ಡೀಟೇಲ್ಸ್ ಮೇಲೆ ಇಲ್ಲಿ IFC ಅಕೌಂಟ್ ನಂಬರ್ ಇದೆ, ಬ್ರಾಂಚ್ ನೇಮ್ ಇದೆ, IFC ಕೋಡ್ ಇದೆ, ಆನಂತರ ಆಧಾರ್ ಸ್ಟೇಟಸ್ ಎಲ್ಲವೂ ಕೂಡ ಇಲ್ಲಿ ಇದೆ. ಈ ಅಮೌಂಟನ್ನು ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ಗೆ ಹೋಗಿದೆ. ಇಲ್ಲಿ ಎಷ್ಟು ಹೋಗಿದೆ ಅನ್ನೋದು ಕೂಡ
ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇಲ್ಲಿ ಯೂನಿಟ್ ಅಸಿಸ್ಟೆನ್ಸ್ ಸ್ಯಾಂಕ್ಷನ್ ಅಮೌಂಟ್ ನೋಡೋದಾದರೆ 1,20,000 ರೂಪಾಯಿ ನಿಮ್ಮ ಮನೆಗೆ ಒಂದು ಸ್ಯಾಂಕ್ಷನನ್ನು ಆಗಿದೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಆನಂತರ ಇಲ್ಲಿ ಆರ್ಡರ್ ಶೀಟ್ ಅಂತೇಳಿ ಇದೆ ನೋಡಿ, ಫೈನಾನ್ಷಿಯಲ್ ಇಯರ್ 25-26 ಇದೆ. ಇಲ್ಲಿ ಅಮೌಂಟ್ ಕೂಡ ರಿಲೀಸ್ ಆಗಿದೆ, 30,000 ಅಮೌಂಟ್ ರಿಲೀಸ್ ಆಗಿದೆ. ಅದರ ಆರ್ಡರ್ ಶೀಟ್ ನಂಬರ್ ಕೂಡ ಇದೆ. ಆನಂತರ ಯಾವಾಗ ರಿಲೀಸ್ ಆಗಿದೆ ಅನ್ನೋದು ಕೂಡ ಇಲ್ಲಿಂದ ನಾವು ನೋಡಲಿಕ್ಕೆ ಬರುತ್ತೆ. ಆನಂತರ ಇಲ್ಲಿ ಛಾಯಾಗ್ರಹಣವನ್ನು ಇಲ್ಲಿ ನೋಡ್ಬೋದು. ಎಲ್ಲಿ ಒಂದು GPS ಆಗಿದೆ ಆ ಫೋಟೋವನ್ನು ಇಲ್ಲಿಂದ ನಾವು ನೋಡಲಿಕ್ಕೆ ಸಿಗತ್ತೆ. ಈ ರೀತಿಯಾಗಿ ನಾವು PMYJ ಯೋಜನೆ ಅಡಿಯಲ್ಲಿ ಹಾಕಿರ್ತಕ್ಕಂತಹ ಒಂದು ಮನೆಯ ಸ್ಟೇಟಸನ್ನು ಈ ರೀತಿಯಾಗಿ ನಾವು ಚೆಕ್ ಮಾಡಿಕೊಳ್ಳಬಹುದು. ಗೆಳೆಯರೇ, ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮರೆಯಬೇಡಿ. ಟೆಕ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಈ ಒಂದು ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಆನಂತರ ಗೆಳೆಯರೇ, ಇನ್ಶೂರೆನ್ಸ್ ರಿಲೇಟೆಡ್ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಿಮ್ಮ ವೆಹಿಕಲ್ ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದರೆ SK ಇನ್ಶೂರೆನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿ ತಿಂಗಳು ಡೀಲ್ಸ್ಗಳನ್ನು ಇರುತ್ತವೆ. ಆ ಡೀಲ್ಸ್ ಮುಖಾಂತರ ನಿಮಗೆ ಗಿಫ್ಟ್ಸ್ಗಳನ್ನು ಕೊಡಲಾಗುವುದು. ಥ್ಯಾಂಕ್ ಯು ಸೋ ಮಚ್.